ದೇವರ ನಾಮಕ್ಕೆ ಸ್ತೋತ್ರ. ದೇವರು ಇವತ್ತು ವಾಕ್ಯ ಕೊಟ್ಟಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ದೇವರು ನಿಮಗಾಗಿ ವಾಕ್ಯ ಕೊಟ್ಟಿದ್ದಕ್ಕಾಗಿ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಒಂದು ವಾಕ್ಯ ಓದ್ಕೋಣ. 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 15ನೇ ಅಧ್ಯಾಯ 57ನೇ ವಚನ. ಆದರೆ ದೇವರು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಮಗೆ ಜಯವನ್ನು ಕೊಟ್ಟಿದ್ದಾನೆ, ಆತನಿಗೆ ಸ್ತೋತ್ರ. ಹಲ್ಲೆಲೂಯಾ. ದೇವರು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಮಗೆ ಜಯವನ್ನು ಕೊಟ್ಟಿದ್ದಾನೆ, ಆತನಿಗೆ ಸ್ತೋತ್ರ. ಹಲ್ಲೆಲೂಯಾ. ಜಯ ಮನುಷ್ಯನಿಗೆ ಇಲ್ಲ, ಆದ್ರೆ ದೇವರ ಮುಖಾಂತರ ಮನುಷ್ಯನಿಗೆ ಜಯ ಆದ. ಆಮೇಲೆ ಹಲ್ಲೆಲೂಯಾ. ಮನುಷ್ಯನು ಜಯ ಕಳ್ಕೊಂಡ್ಬಿಟ್ಟನ, ಈಗ ದೇವರು ಜಯ ಕೊಡ್ಬೇಕು. ದೇವರು ಜಯ ಯಾವಾಗ ಕೊಡ್ತಾನಂತಂದ್ರೆ ಆತನಿಗೆ ಸ್ತೋತ್ರ ಹೇಳ್ತಾ ಪಾಪದಲ್ಲಿಂತ ಬಿಡುಗಡೆ ಕೊಡು ದೇವರೇ ಅಂತ ಪಶ್ಚಾತ್ತಾಪ ಪಟ್ಟು ದೇವರನ್ನ ಪ್ರಾರ್ಥನಾ ಮಾಡ್ತಾ ಇದ್ರೆ ಅವರಿಗೆ ಜಯ ಕೊಡ್ತಾನ ದೇವರು. ಹಲ್ಲೆಲೂಯಾ. ಅವರಿಗೆ ಗೆಲುವು ಕೊಡ್ತಾನ, ಅವರಿಗೆ ಶಕ್ತಿ ಕೊಡ್ತಾನ, ತನ್ನ ಆತ್ಮ ಅವರಿಗೆ ಕೊಡ್ತಾನ, ಅದ್ರಾಗ ಅವ್ರಿಗೆ ಜಯ ಕೊಡ್ತಾನ. ಹಲ್ಲೆಲೂಯಾ. ಯಾವಾಗ ದೇವರಿಗೆ ಜಯ ಕೊಟ್ಟ ಮ್ಯಾಗ ದೇವರಿಗೆ ಏನ್ ಹೇಳ್ಬೇಕು? ನೀವು ಸ್ತೋತ್ರ ಹೇಳ್ಬೇಕು. ಆಮೇನ್. ಒಳ್ಳೆ ಜಯ ಕೊಟ್ಟ ಮ್ಯಾಗ ನೀವು ಸ್ತೋತ್ರ ಹೇಳ್ಬೇಕು. ಇವತ್ತು ನಿಮಗೆ ಜಯ ಕೊಟ್ಟನಲ್ಲ, ಇವತ್ತು ನಿಮ್ಗೆ ಶಕ್ತಿ ಕೊಟ್ಟನಲ್ಲ, ಇವತ್ತು ನಿಮ್ಗೆ ಪರಮಾತ್ಮನ ಆತ್ಮ ಕೊಟ್ಟಾನ, ನಿಮ್ಗೆ ಸುರಿಸ್ಯಾನ, ದೇವರಿಗೆ ಸ್ತೋತ್ರ ಹೇಳ್ರಿ. ಯಾಕಂದ್ರೆ ನಿಮ್ಮ ದಾರಿ ಕೆಟ್ಟದಾಗಿತ್ತು, ದೇವರು ಒಳ್ಳೆ ದಾರಿಗೆ ನಡ್ಸಕತ್ತಾನ. ಹಲ್ಲೆಲೂಯಾ. ಒಳ್ಳೆ ದಾರಿಗೆ, ಒಳ್ಳೆ ಮಾರ್ಗದಾಗ ನಡ್ಸಕತ್ತಾನ. ತನ್ನ ಆತ್ಮ ಕೊಟ್ಟು ಶಾಂತಿ ಕೊಟ್ಟು ನಿನಗೆ ದೇವರು ಒಳ್ಳೆ ಮಾರ್ಗದಾಗ ನಡ್ಸಕತ್ತಾನ. ಯಾರ ಮುಖಾಂತರ? ಯೇಸು ಕ್ರಿಸ್ತನ ಮೂಲಕ, ಆತನ ಮುಖಾಂತರ. ಹಲ್ಲೆಲೂಯಾ. ಆತನ ಮುಖಾಂತರ ಇವತ್ತು ಒಳ್ಳೆ ದಾರಿ ನಿಮ್ಗೆ ಸಿಕ್ಕದ, ಒಳ್ಳೆ ಮಾರ್ಗ ಸಿಕ್ಕದ. ಅದ್ರ ಸಲಿಗೆ ನೀವ್ ಏನ್ ಹೇಳ್ಬೇಕು? ಸ್ತೋತ್ರ ಹೇಳ್ಬೇಕು. ಏನ್ ಹೇಳ್ಬೇಕು? ಸ್ತೋತ್ರ ಹೇಳ್ಬೇಕು. ಏನ್ ಹೇಳ್ಬೇಕ್ರಿ? ಸ್ತೋತ್ರ ಹೇಳ್ಬೇಕು. ಹಲ್ಲೆಲೂಯಾ. ಸ್ತೋತ್ರ ಹೇಳಿದ್ರೆ ದೇವರಿಗೆ ಇನ್ನಿಷ್ಟು ಖುಷಿ. ನನ್ನ ಮಗ ಎಷ್ಟೇ ಕಷ್ಟ ಇದ್ರೆ ಒಳ್ಳೆ ಮಾರ್ಗದಾಗ ನಡೆಯಕತ್ತಾನ, ಸ್ತೋತ್ರನೇ ಹೇಳ್ತಿರ್ತಾನಲ್ಲ. ಹಲ್ಲೆಲೂಯಾ. ಎಷ್ಟೇ ತೊಂದ್ರೆ ಇದ್ರು ಸ್ತೋತ್ರ ಹೇಳಕತ್ತಾನ, ಎಷ್ಟೋ ಸಮಸ್ಯೆ ಇದ್ರು ಸ್ತೋತ್ರ ಹೇಳಕತ್ತಾನ, ಎಷ್ಟು ಪ್ರಾಬ್ಲಮ್ ಇದ್ರು ಸ್ತೋತ್ರ ಹೇಳಕತ್ತಾನಂತ ದೇವರು ಇನ್ನ ಆಶೀರ್ವಾದ ಮಾಡ್ತಾನ, ಇನ್ನ ಶಕ್ತಿ ಕೊಡ್ತಾನ. ಹಲ್ಲೆಲೂಯಾ. ಈ ವರ್ಷ ಮುಗಿತಾ ಬಂತಾಯ್ತು, ಇವತ್ತು ಹೊಸ ವರ್ಷ. ಇವತ್ತ ನಾವು ಹೊಸ ಬಲ ಹೊಂದ್ಕೊಂಡು ದೇವರಿಗೆ ಸ್ತೋತ್ರ ಹೇಳಬೇಕು. ನಿಮಗೆ ಹೊಸ ಬಲ ಸಿಕ್ಕದಲ್ಲ. ಹಳೆ ಜೀವನ ಹೋಯ್ತು, ಹಳೆ 2024 ಹೋಯ್ತು. 2025ದಾಗ ನೀ ದೇವರಿಗೆ ಸ್ತೋತ್ರ ಹೇಳ್ತಾ ಪ್ರಾರ್ಥನಾ ಮಾಡ್ತಾ ಇದ್ರೆ ನಿನ್ನ ದೇವರಾದ ಯೇಸು ಕ್ರಿಸ್ತನು ಇನ್ನ ಬಲ ಕೊಡ್ತಾನ, ಇನ್ನ ಶಕ್ತಿ ಕೊಡ್ತಾನ, ಇನ್ನ ಬಲ ಕೊಟ್ಟು ಕೇಸಿ ನಿನ್ನಗ ತನ್ನ ಆತ್ಮ ಕೊಟ್ಟು ನಡೆಸ್ತಾನ. ಆಮೇನ್. ಇನ್ನೊಂದ್ಸರ ವಾಕ್ಯ ಓದ್ಕೋಣ. ಆದರೆ ದೇವರು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಮಗೆ ಜಯವನ್ನು ಕೊಟ್ಟಿದ್ದಾನೆ, ಜಯವನ್ನು ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಜಯ ಅಂತಂದ್ರೆ ಹೆಂಗ? ನಿನ್ ಕೈಲಿ ಆಗ್ತಾ ಇಲ್ಲ ಜಯ ಪಡ್ಕೋಕ, ಆದ್ರೆ ದೇವರ ಮುಖಾಂತರ ನಿನಗೆ ಜಯ ಸಿಕ್ಕದ. ಹಲ್ಲೆಲೂಯಾ. ನಿನ್ನ ಬುದ್ಧಿಲಿಂತ, ನಿನ್ನ ಶಕ್ತಿಲಿಂತ ಏನ್ 2024ದಾಗ ಏನು ಒದ್ದಾಡಿದ್ವಿ, ಏನು ಗುದ್ದಾಡಿದ್ವಿ, ಅದು ಪಡ್ಕೋಬೇಕಂತ ಎಷ್ಟು ಮನಸ್ಸಿನಾಗ ಬಂದ್ರೆ ಅದು ಸಿಕ್ಕಿಲ್ಲೋ, ದೇವರಿಗೆ ಸ್ತೋತ್ರ. 2025ದಾಗ ಯೇಸು ಕ್ರಿಸ್ತನ ಮೂಲಕಲಿಂತ ನಿನಗೆ ಜಯ ಕೊಡ್ತಾನ. ಯೇಸು ಕ್ರಿಸ್ತನ ಮೂಲಕದಿಂದ ದೇವರು ನಿನಗೆ ಜಯವನ್ನು ಕೊಡ್ತಾನ. ಹಲ್ಲೆಲೂಯಾ. ಒಂದು ಶಕ್ತಿಯನ್ನು ಕೊಡ್ತಾನ. 2020ದಾಗ ಆಗಿಲ್ಲ ರೀ, ಪರವಾಗಿಲ್ಲ. 2025ದಾಗ ದೇವರು ಕೊಡಕತ್ತಾನಲ್ಲ, ಕೊಡ್ತಾನ. ನಿನ್ನ ದೇವರು ಕೊಡ್ತಾನ, ನೀ ನಂಬಿದ ದೇವರು ಕೊಡ್ತಾನ. ನಿನ್ನ ಕೈ ಬಿಡೋ ದೇವರಲ್ಲ, ನಿನ್ನ ಕೈ ಹಿಡಿದು ದೇವರು ನಡೆಸಿ ನಿನಗೆ ಕೊಡ್ತಾನ. ನೀ ನಂಬಿಕೆ ಇಟ್ಟಿದಿ, ದೇವರು ಕಾರ್ಯ ಮಾಡ್ತಾನ. ಹಲ್ಲೆಲೂಯಾ. ದೇವರ ಮೇಲೆ ನಂಬಿಕೆ ಇಟ್ಟಿದ್ದಿಲ್ಲ. ಈಗ 2025ದಾಗ ನೀನು ಮಾಡಿದ್ದು ಪ್ರಾರ್ಥನೆ 2024ದಾಗ ದೇವರು 2025ದಾಗ ಉತ್ತರ ಕೊಡ್ತಾನ, ಅದ್ರಾಗ ಜಯ ಕೊಡ್ತಾನ. ಜಯ ಅವರಿಗೆ ಸಿಗ್ತವೆ ಯಾರು ಪ್ರಾರ್ಥನಾ ಮಾಡ್ತಾರ, ಜಯ ಅವ್ರಿಗೆ ಸಿಗ್ತಾರೆ ಯಾರು ಆರಾಧನೆದಾಗ ಕುಂತು ಆರಾಧನೆ ಮಾಡ್ತಾರೆ, ಜಯ ಅವ್ರಿಗೆ ಸಿಗ್ತಾರ ಯಾರು ವಾಕ್ಯ ಓದಿ ಅದ್ರ ತಕ್ಕಂತ ನಡೀತಾರೆ, ಜಯ ಅವ್ರಿಗೆ ಸಿಗ್ತದ ದೇವರು ಹೇಳ್ತಾ ಮಾತು ಕೇಳ್ತಾ ಹೋದವರಿಗೆ. ಹಲ್ಲೆಲೂಯಾ. ಎಲ್ಲರಿಗೂ ಜಯ ಸಿಗೋದಿಲ್ಲ. ಯಾರು ದಿಢವಾಗಿ ನಿಂದಿರ್ತಾರೋ ಅವರಿಗೆ ಸಿಗ್ತದ, ಯಾರು ನಂಬಿರ್ತಾರೋ ಅವರಿಗೆ ಸಿಗ್ತದ. 2020ದಾಗ ನಮ್ಗೆ ಸಿಕ್ಕಿಲ್ಲ. 2020ದಾಗ ಸಿಕ್ಕಿಲ್ಲ ಅಂದ್ರೆ 2020ದಾಗ ನಿನಗೆ ದೇವರು ಒಳ್ಳೆ ಮಾರ್ಗದಲ್ಲಿ ನಡೆಸಿ ಇದ್ದೇ ಬುದ್ಧಿ ಕೊಟ್ಟು ಎಷ್ಟು ಅನಾಹುತಲಿಂತ ತಪ್ಪಿಸಿ ಜಯ ಕೊಟ್ಟಾನ. ಎಷ್ಟು ಅನಾಹುತ, ಎಷ್ಟು ಕೇಡು, ಎಷ್ಟು ಸಮಸ್ಯೆ, ಎಷ್ಟು ಪ್ರಾಬ್ಲಮ್, ಎಷ್ಟು ಕಷ್ಟ ನಿನಗೆ ಗೊತ್ತಿರ್ಲಾರ್ದಂಗೆ ದೇವರು ಎಷ್ಟೋ ಜಯ ಕೊಟ್ಟಾನ. ಈಗ 2025ದಾಗ ಇವತ್ತಿನ ದಿವಸ ನಿನಗ ದೊಡ್ಡ ಜಯ ಕೊಡ್ತಾನ. ವರ್ಷ ಪೂರ್ತಿ ಎಷ್ಟೋ ಕಣ್ಣು ಮುಂದೆ ರೋಗ ಬಂದು ಅನಾಥ ಮಕ್ಕಳು, ಅನಾಥ ಜನರು, ಎಷ್ಟೋ ಜನರು ನಮ್ಮ ಕಣ್ಣ ಮುಂದೆ ಕಾಣಲಾರ್ದಂಗ ಹೋಗ್ಯಾರ. ಆದ್ರೆ ದೇವರು ನಿನಗೆ ಜಯ ಕೊಟ್ಟಾನ.
ಆದ್ರೆ ದೇವರು ನಿನಗೆ ಗೆಲುವು ಕೊಟ್ಟಾನ, ಆದ್ರೆ ದೇವರು ನಿನಗೆ ಬಲ ಕೊಟ್ಟಾನ, ಆದ್ರೆ ದೇವರು ಸ್ವಯಂನೇ ಯೇಸು ಕ್ರಿಸ್ತನೇ ನಿನ್ನ ಸಂಗಳಾನ. ಈಗ 2025 ನೀನ್ ಏನು ಹಳೇದು ಪ್ರಾರ್ಥನೆದಾಗ ಇಟ್ಟಿದ್ 2020 ಅದ್ 4 ಆಗಿಲ್ಲ, ಅದು 2025 ಆಗ್ತದ. ಒಂದೊಂದ್ ಸರ್ತಿ ಪ್ರಾರ್ಥನಾ ಸ್ವಲ್ಪ ಲೇಟ್ ಆಗ್ತದ, ಹಂಗಂತ ಬೇಜಾರಾಗ್ಬಾರ್ದು. ಈಗ ಲೇಟ್ ಆಗ ಸಮಯ ಇಲ್ಲ, ಈಗ ಜಲ್ದಿ ಆಗ ಸಮಯ ಬಂದದ. 2025 ಎಲ್ಲಾ ಪ್ರಾರ್ಥನಾ ನೀವು ನೆರವೇರಿಸ್ತಾನ, ಒಂದಾದ್ರೂ ಪೆಂಡಿಂಗ್ ಇಡೋದಿಲ್ಲ. ಯಾಕಂದ್ರೆ ನೀನ್ ಅಷ್ಟು ನಂಬಿಕೆ ಇಟ್ಟಿದಿ, ಯಾಕಂದ್ರೆ ಅಷ್ಟು ದೃಢವಾಗಿ ನಿಂತಿದಿ, ಯಾಕಂದ್ರೆ ಅಷ್ಟು ಕಷ್ಟ ಅನುಭವಿಸಿದಿ. ಒಂದಾದ್ರೆ ದೇವರು ಹಂಗೆ ಬಿಡೋದಿಲ್ಲ, ಎಲ್ಲ ನೆರವೇರಿಸ್ತಾನ. 2025 ದೇವರು 2026 ಬರೋಷ್ಟಿಗೆ ಪರಮಾತ್ಮ ಎಲ್ಲ ನಿನ್ನ ಪ್ರಾರ್ಥನಾದ ಉತ್ತರ ಕೊಡ್ತಾನ. ಹಲ್ಲೆಲೂಯಾ. ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ನಿಂತವರಿಗೆ ಆಗ್ತದ, ದೃಢವಾಗಿ ನಿಂತವರಿಗೆ ಆಗ್ತದ. ಜಯ ಅಂದ್ರೆ ಸುಮ್ಮನೆ ಸಿಗೋದಿಲ್ಲ, ಅದು ನಂಬಿದವರಿಗೆ ಮಾತ್ರ, ದೃಢವಾಗಿ ನಿಂತವರಿಗೆ ಮಾತ್ರ, ಕ್ರಿಸ್ತನೊಟ್ಟಿಗೆ ನಡೆದವರಿಗೆ ಮಾತ್ರ. ನಡೀತಾ ನಡೀತಾ ಬಿಟ್ಟೋದೆಲ್ಲ, ನಡೀತವರಿಗೆ ಅದನ್ನ ತಕ್ಕಂತ ನಡೆದವರಿಗೆ ಮಾತ್ರ. ಹಲ್ಲೆಲೂಯಾ. ಸುಮ್ನೆ ಜಯ ಸಿಗೋದಿಲ್ಲ. ಯೇಸು ಸ್ವಾಮಿ ನಿನ್ನ ಸಂಗಾಡಾನ, ಅದ್ರ ಸಲಗೆ ನಿನಗೆ ಜಯ ಸಿಗ್ತದ. ಅವ್ರು ಯೇಸು ಸ್ವಾಮಿ ನಿನ್ನ ಸಂಗಡ ಇರಬೇಕು ಅಂದ್ರೆ ಆತನ ತಕ್ಕಂತ ನಡಿಬೇಕು. ನಿನ್ನ ತಕ್ಕಂತ ನೀ ನಡೆದ್ರೆ ಆತ ನಿನ್ನಲ್ಲಿ ಇರಲ್ಲ, ಆತ ನಿನ್ನ ಬಿಟ್ಟೋಗ್ತಾನ. ನಿನ್ನ ಬಿಟ್ಟೋದ್ರೆ ನಿನಗೆ ಜಯ ಸಿಗೋದಿಲ್ಲ. ಆತನ ತಕ್ಕಂತ ನೀ ನಡೆದ್ರೆ ಆತ ನಿನ್ನ ಸಂಗಡ ಇರ್ತಾನ. ಆತ ನಿನ್ನ ಸಂಗಡ ಇದ್ರೆ ಸಾಕು, ಎಲ್ಲಾ ಕೆಲ್ಸಗಳು ಪರಮಾತ್ಮ ನೆರವೇರಿಸ್ತಾನ. ಆಟೋಮೆಟಿಕ್ಲಿ ದೇವರು ಜಯ ಕೊಡ್ತಾನ. ಹಲ್ಲೆಲೂಯಾ. 2024 ನಿನಗೆ ಏನೇನ್ ಕೆಲ್ಸ ಆಗಿಲ್ಲ, ಇವತ್ತು 2025 ಎಲ್ಲಾ ಕೆಲ್ಸಗಳು ಆಗ್ತಾವ. 6 ತಿಂಗಳದಾಗ, 3 ತಿಂಗಳದಾಗ, 2 ತಿಂಗಳದಾಗ, 8 ತಿಂಗಳದಾಗ, 9 ತಿಂಗಳದಾಗ, 7 ತಿಂಗಳದಾಗ, 4ನೇ ತಿಂಗಳದಾಗ ಎಲ್ಲಾ ದೇವರು ನೆರವೇರಿಸ್ತಾನ. ನಿಮ್ಮ ಪ್ರಾರ್ಥನಾದ ಉತ್ತರ ಎಲ್ಲ ನೆರವೇರಿಸ್ತಾನ. ಒಂದಾದ್ರೂ ಬಿಡೋದಿಲ್ಲ, ಒಂದಾದ್ರೂ ಅಡ್ಡಿ ಆಗೋದಿಲ್ಲ, ಒಂದಾದ್ರೂ ಸಮಸ್ಯೆ ಬರಲ್ಲ, ಒಂದಾದ್ರೆ ನಿನ್ನ ಜೀವನದಾಗ ಹಂಗ ಅನ್ನಲ್ಲ. ನನ್ನ ದೇವರು ಇವತ್ತ ಹಿಂಗ್ ಮಾಡ್ಯಾನ, ಹಂಗ್ ಮಾಡ, ಈಗ ಏನ್ ಆಗೋಲ್ದು, ಹಿಂಗ ಬರೋದಿಲ್ಲ, ಬೇಜಾರಾಗೋದಿಲ್ಲ. ಎಲ್ಲಾ ನೆರವೇರಿಸ್ತಾನ. ಎಲ್ಲಾದ್ರಾಗ ಜಯವನ್ನು ಕೊಡ್ತಾನ. ಜಯ ಅವರಿಗೆ ಕೊಡ್ತಾನ, ನಂಬಿ ಪ್ರಾರ್ಥನಾ ಮಾಡಿದವರಿಗೆ. ಜಯ ಅವರಿಗೆ ಕೊಡ್ತಾನ, ನಂಬಿ ದೃಢವಾಗಿ ನಿಂತವರಿಗೆ. ಹಲ್ಲೆಲೂಯಾ. ನನಗೆ ಎಷ್ಟೋ ದೇವರು ಎಷ್ಟು ವರ್ಷ ಆಯ್ತು ವಾಗ್ದಾನಗಳು ಕೊಟ್ಟಾನ, ಎಷ್ಟು ವರ್ಷ. ಹಲ್ಲೆಲೂಯಾ. ಅನೇಕ ವಾಗ್ದಾನಗಳು ಇನ್ನ ಹಂಗೆ ಅವ, ಇನ್ನ ನೆರವೇರಿಸಿಲ್ಲ. ಆದ್ರೆ ಬರೋ ಸಮಯದಾಗ ನೆರವೇರಿಸ್ತಾನ. 2025 ಒಂದು ವಾಗ್ದಾನ ಕೊಟ್ಟಾನ. ಹಲ್ಲೆಲೂಯಾ. ಹೊಸ ಬಾಗಿಲು ತೆರಿತೀನಿ ಅಂತ ನನಗೆ ದೇವರು ಹೇಳ್ಯಾನ. ಹಲ್ಲೆಲೂಯಾ. 2025 ಎಷ್ಟೋ ವಾಕ್ಯಗಳು ದೇವರು ಕೊಟ್ಟದು ನೆರವೇರಿಸ್ತಾನ. ಹಲ್ಲೆಲೂಯಾ. ದೇವರ ವಾಕ್ಯ ಕೊಟ್ಟ ಮ್ಯಾಗ ಕೆಲವು ಸಮಯ ಲೇಟ್ ಆಗ್ತಾವ, ಕೆಲವು ಸಮಯ ಜಲ್ದಿ ಆಗ್ತಾವ. ಆದ್ರೆ ದೃಢವಾಗಿ ನಿಂದಿರ್ಬೇಕು. ಹೆಂಗ್ ನಿಂದಿರ್ಬೇಕು? ದೃಢವಾಗಿ ನಿಂದಿರ್ಬೇಕು. ಕರ್ತನಿಗೋಸ್ಕರ ಕಾಯ್ದಿರ್ಬೇಕು. ಅವಾಗ ಜಯ ಸಿಗ್ತದ, ಅವಾಗ ಗೆಲುವು ಸಿಗ್ತದ. ಕರ್ತನಿಗೋಸ್ಕರ ಕಾಯ್ಲಾರ್ದೆ ಜಯ ಹೆಂಗ್ ಪಡ್ಕೊಂತಾರೆ? ಕರ್ತನಿಗೋಸ್ಕರ ದೃಢವಾಗಿ ಕಾಯೋರಿಗೆ ಅವರಿಗೆ ಗೆಲುವು ಸಿಗ್ತದ. ನಮ್ಮ ಕೆಲ್ಸ ಆಗವಲ್ಲವ್ರಿ, ಅದ್ರ ಸಲಗೆ ಬೇಜಾರಾಗಿ ಕೆಲ್ಸ ಈ ವರ್ಷ ಇಲ್ಲ ಅಂದ್ರೆ ಮುಂದಿನ ವರ್ಷ ಆಗ್ತಾವ. 2024 ಆಗಿಲ್ಲ, 2025 ಆಗ್ತಾವ. ನಂಬಿ ಪ್ರಾರ್ಥನಾ ಮಾಡ್ರಿ, ದೇವರು ನಿಮಗೆ ಗೆಲುವು ಕೊಡ್ತಾನ. ಭಯ ಪಡ್ಬೇಡ್ರಿ, ಅಂಜಬೇಡ್ರಿ. ದೇವರು ಗೆಲುವು ಕೊಡ್ತಾನ. ಗೆಲುವು ಸಲಗಾಗಿ ದೇವರು ಕರ್ದಾನ, ಸೋಲು ಸಲಗಾಗಿ ದೇವರು ಕರ್ದಿಲ್ಲ. ಆ ಸಿಲ್ಬೆ ಮೇಲೆ ಆತ ನಮ್ಮನ್ನು ಗೆದ್ದಿಸಲಕ್ಕಾಗಿ ಖುದ್ದು ಪ್ರಾಣ ಕೊಟ್ಟಾನ. ನಾವು ಗೆದ್ದೀವಿ, ಅವಾಗೆ ಗೆದ್ದೀವಿ. ಅಲ್ಲಿ ಪ್ರಾಣ ದೇವರು ಕೊಟ್ಟನಲ್ಲ, ಸಿಲ್ಬೆ ಮೇಲೆ ಏರಿದ ತಕ್ಷಣನೇ ದೇವರು ರಕ್ತ ಸುರಿಸಿ ಪ್ರಾಣ ಕೊಟ್ಟನ. ಅತ್ತ ಪ್ರಾಣ ಕೊಟ್ಟ, ನಾ ನಂಬಿದ್ಯಾ, ಅದು ನನಗೆ ಗೆಲುವು. ಅಲ್ಲಿ ಪ್ರಾಣ ಕೊಟ್ಟ, ನಾ ನಂಬಿದೆ, ನನಗೆ ಗೆಲುವು. ಅಲ್ಲಿ ರಕ್ತ ಸುರಿಸಿದ, ನನಗೆ ಗೆಲುವು. ಅತ್ತ ಒಡ್ಸ್ಕೊಂಡ, ನನಗೆ ಗೆಲುವು. ಅತ್ತ ಮುಳ್ಳಿನ ಕಿರೀಟ ಇಟ್ಕೊಂಡ, ನನಗೆ ಗೆಲುವು. ಅತ್ತ ಸಿಲ್ಬೆ ಮೇಲೆ ಏರಿದ, ನನಗೆ ಗೆಲುವು. ಅತ್ತ ಪ್ರಾಣ ಕೊಟ್ಟ, ನನಗೆ ಗೆಲುವು. ಮತ್ತೆ ಎದ್ದು ಬಂದ, ನನಗೆ ಗೆಲುವು. ಆತನ ಆತ್ಮ ಕೊಟ್ಟ, ನನಗೆ ಇನ್ನ ಗೆಲುವು. ಯೆಹೋವನ ಆತನು ಯೇಸು ಸ್ವಾಮಿ ಮುಖಾಂತರ ಮಾತಾಡ್ತಾನ, ನನಗೆ ಗೆಲುವು. ಯೇಸು ಖುದ್ದ ಮಾತಾಡ್ತಾನ, ನನಗೆ ಗೆಲುವು. ಪವಿತ್ರಾತ್ಮ ಮಾತಾಡ್ತಾನ, ಗೆಲುವು. ವಾಕ್ಯದ ಮುಖಾಂತರ ಮಾತಾಡ್ತಾನ, ಗೆಲುವು. ಅದಲ್ಲದೆ ತನ್ನ ದೂತರಿಗೆ ಕಳಿಸಿ ಮಾತಾಡ್ತಾನ, ಗೆಲುವು. ಒಟ್ಟ ಜಯನೇ ಆದ, ಗೆಲುವೇ ಆದ, ಸೋಲು ಇಲ್ಲ. ಹಲ್ಲೆಲೂಯಾ. ಸೋಲು ಇಲ್ಲ, ಸೋಲಂಬದ ಮಾತೇ ಇಲ್ಲ.
ಪ್ರಾಣ ಕೊಟ್ಟು ಮೇಲ ಯಾರು ನಂಬುತ್ತಾರೋ ಅವರಿಗೆ ಗೆಲುವೇ ಆದ, ಅವರಿಗೆ ಜಯನೇ ಆದ. ಸೋಲಂಬದು ಮಾತೇ ಇಲ್ಲ. ಇಲ್ಲಾಂದ್ರೆ ಪ್ರಾಣ ಯಾಕೆ ಕೊಡ್ತಿದೆ ಯೇಸು ಸ್ವಾಮಿ? ಯಾಕಂದ್ರೆ ಸೀಬೆ ಮೇಲೆ ಯಾಕೆ ಇರ್ತದೆ? ಇಲ್ಲಾಂದ್ರೆ ಏರ್ಬಾರ್ದಿತ್ತಲ್ಲ, ರಕ್ತ ಸುರಿಸಬಾರ್ದಿತ್ತಲ್ಲ, ಅಲ್ಲೇ ಲುಯ್ಯ ಮುಳ್ಳಿನ ಕಿರೀಟ ಇಟ್ಕೋಬಾರ್ದಿತ್ತಲ್ಲ, ಮಳೆಗಳು ಹೊಡ್ಸ್ಕೋಬಾರ್ದಿತ್ತಲ್ಲ, ಸಿಲ್ಬೆ ಮೇಲೆ ಏರ್ಬಾರ್ದಿತ್ತಲ್ಲ. ಇಲ್ಲ, ದೇವದೂತರ ಕಲ್ಸಿ ಎಲ್ಲರಿಗೆ ಇದ್ ಮಾಡ್ತಿದ್ದ, ದೇವರು ನಾಶ ಮಾಡಿಬಿಡ್ತದ ಅವರಿಗೆ. ನಮಗೆ ಗೆಲುವು ಸಲಗಾಗಿ, ನಮಗೆ ಜಯವನ್ನು ಪಡ್ಕೋ ಸಲಗಾಗಿ ತನ್ನನ್ನು ತಾನೇ ಒಪ್ಪಿಸಿಕೊಟ್ಟ. ಇದು ನಂಬಬೇಕು ನೀನು. ನನ್ ಕೆಲ್ಸ ಆಗವಲ್ದು, ನನ್ಗೆ 2024 ಆಗವಲ್ದು, ದೇವ್ರಿಗೆ ಸ್ತೋತ್ರ, ಅವಾಗೆ ಆಗ್ಯದ ನನ್ನ ಕೆಲ್ಸ, ನಮ್ಮ ಕೆಲ್ಸ, ನಿಮ್ಮ ಕೆಲ್ಸ. ಆದ್ರೆ ಯಾವಾಗ ಈ ದೇವರು ಸಮೇತಕ್ಕ ಅಂತ ಕೊಡ್ತಾನ, ಆತ ಕೊಡೋದ್ರಾಗ ನೀನ್ ಇಸ್ಕೋದ್ರಾಗ ಬಹಳ ಆನಂದ ಅದ. ಸಮೇತಕ್ಕ ಅಂತ ದೇವರು ಕೊಡ್ತಾನ. 2025 ಇವತ್ತಲಿಂತಾನೆ ನಿಮ್ಮ ಕೆಲ್ಸದಾಗ್ಲಿ, ನಿಮ್ಮ ಜೀವನದಾಗ್ಲಿ, ನಿಮ್ಮ ಮನೆಗಾಗ್ಲಿ, ನಿಮ್ಮ ಸಂಸಾರದಾಗ್ಲಿ, ನಿಮ್ಮ ಕುಟುಂಬದಾಗ್ಲಿ, ನಿಮ್ಮ ಜಗದಾಗ್ಲಿ, ಕೆಲ್ಸದಾಗ್ಲಿ, ರೋಗದಾಗಿದ್ಯಾ, ಮಾಟ ಮಂತ್ರದಾಗಿದ್ಯಾ, ಸಮಸ್ಯೆದಾಗಿದ್ಯಾ, ಎಷ್ಟೇ ಕಷ್ಟದಾಗಿದ್ಯಾ, ಹುಡುಗಿದ ಪ್ರಾಬ್ಲಮ್ದಾಗಿದ್ಯಾ, ಎಷ್ಟು ತೊಂದರೆದಾಗ ನೀನಿದ್ದೆ ಅಂದ್ರೆ ಅದ್ರಾಗೆಲ್ಲ ದೇವರು ಜಯವನ್ನು ಕೊಡಕತ್ತಾನ. ಇದು 2025 ದೇವರು ನಿಮಗೆ ಜಯ ಕೊಡ್ತಾ ಇದ್ದಕ್ಕಾಗಿ ದೇವರಿಗೆ ಸ್ತೋತ್ರವಾಗ್ಲಿ. ಈ ವಾಕ್ಯ ಅವರಿಗೆ ಆಶೀರ್ವಾದ ಆಗ್ಲಿ ಅಂತ ಪ್ರಾರ್ಥಿಸು. ಎಸ್ ಪ್ರಭು, ಸ್ತೋತ್ರ. ಅಧ್ಯಾಯ 57ನೇ ವಚನ. ಆದರೆ ದೇವರು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಮಗೆ ಜಯವನ್ನು ಕೊಟ್ಟಿದ್ದಾನೆ. ಹೌದು, ರಾಜ್ಯದಲ್ಲಿ ಕೊಟ್ಟಿದ್ದಕ್ಕಾಗಿ ಆತನಿಗೆ ಸ್ತೋತ್ರ. ಹಾಲೆಲೂಯಾ. ರಾಜ್ಯ ಈ ವಾಕ್ಯ ನಮ್ಮ ಜೀವನ ನೆರವೇರ್ತದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಮುಖಾಂತರನೇ ನಮ್ಗೆ ಜಯ ಸಿಕ್ಕಿದಕ್ಕಾಗಿ ಸ್ತೋತ್ರ. ಆತನ ರಕ್ತದಲ್ಲೇ ನಮ್ಗೆ ಜಯ ಸಿಕ್ಕಿದಕ್ಕಾಗಿ ಸ್ತೋತ್ರ. ಆತ ಸತ್ತು ಎದ್ದು ಬಂದಿದ ಮೇಲೆ ನಮ್ಗೆ ಜಯ ಸಿಕ್ಕಿದಕ್ಕಾಗಿ ಸ್ತೋತ್ರ. ಯೇಸುನ ನಾಮದಲ್ಲೇ ನಮ್ಗೆ ಗೆಲುವು ಉಂಟಾಗಿದ್ದಕ್ಕಾಗಿ ಸ್ತೋತ್ರ. ಕರ್ತನ ನಾಮದಲ್ಲಿ ಸ್ವಾಮಿ, ಈ 2025 ರಾಜ್ಯ ಈ ಬೆಳಿಗ್ಗೆ ಈ ವಾಕ್ಯ ಕೇಳೋದ ಪ್ರತಿಯೊಂದ ಮಕ್ಕಳಿಗೆ ಸ್ವಾಮಿ, ಪ್ರತಿಯೊಬ್ಬರ ಜೀವನ ಯೇಸು ಕ್ರಿಸ್ತನ ಮುಖಾಂತರ ಜಯ ಒಂದನೇ ಸ್ವಾಮಿ. ರಾಜ್ಯ ತಂದೆಯಾದ ದೇವರ ಮಕ್ಕಳು ಸ್ವಾಮಿ, ಬೆಳಿಗ್ಗೆ ರಾಜ್ಯ ಈ ವಾಕ್ಯ ಕೇಳುವಾಗ ಸ್ವಾಮಿ, ಇವತ್ತು ಹೊಸ ವರ್ಷ ಆಗ್ಯದ 2025 ಇದು ಮೊದಲನೇ ವಾಕ್ಯವಾಗಿದೆ ಕರ್ತನೆ. ಈ ವಾಕ್ಯ ಜಯದ ವಾಕ್ಯ ಕೊಟ್ಟಿದೆ ಸ್ವಾಮಿ. 2025 ಜಯವೇ ಜಯ ಕರ್ತನೆ, ಗೆಲುವೇ ಗೆಲುವು ಕರ್ತನೆ, ಆನಂದವೇ ಆನಂದವೇ ಕರ್ತನೆ. ದೂತರನ್ನೇ ಅಪ್ಪಣೆ ಮಾಡಿದಕ್ಕಾಗಿ ಸ್ತೋತ್ರ. ಪರಲೋಕದ ಬಾಗಿಲು ತೆರೆಯಲ್ಪಟ್ಟಿದ್ದಕ್ಕಾಗಿ ಸ್ತೋತ್ರ. ಅಪ್ಪ ಕರ್ತನೆ, ತಂದೆಯಾದ ದೇವ, ವಾಕ್ಯ ಬಲವಾಗಿ ದೇವರ ಕಾರ್ಯ ಮಾಡಿದಕ್ಕಾಗಿ ಸ್ತೋತ್ರ. ಇನ್ನು ಮುಂದಾಸ್ತದಕ್ಕಾಗಿ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ವಾಕ್ಯದ ಮುಖಾಂತರ ಅನೇಕ ಜನರು ಬೆಳಕಾಗಿದ್ದಕ್ಕಾಗಿ ಸ್ತೋತ್ರ. ಜಯದ ವಾಕ್ಯ ತಂದೆಯಾದ ದೇವರಿಗೆ ಕೊಟ್ಟಿದ್ದಕ್ಕಾಗಿ ಕೋಟಿ ಕೋಟಿ ಸ್ತೋತ್ರ. ಸೋಲಲ್ಲಿದ್ದವರೆಲ್ಲ ಗೆಲುವು ಕಾಣ್ತದಕ್ಕಾಗಿ ಸ್ತೋತ್ರ. ಯೇಸುವಿನ ಪ್ರಾರ್ಥನೆ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ಪರಲೋಕದ ತಂದೆ. ಆಮೆನ್. ಪ್ರೈಸ್ ದಿ ಲಾರ್ಡ್.